ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಳ್ಳತನ ಆಗಿತ್ತು ಇದೇ ತಿಂಗಳು 1ನೇ ತಾರೀಕು. ಆ ಕಳ್ಳತನದಲ್ಲಿ ಪ್ರಾರಂಭದಲ್ಲಿ ಒಂದು 2 ಲಕ್ಷ ರೂಪಾಯಿ ಹಣ ಮತ್ತು ಸ್ವಲ್ಪ ಒಡವೆ ಬೆಳ್ಳಿ ಹೋಗಿದೆ ಅಂತ ಕೊಟ್ಟಿದ್ದರು. ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 20 ಲಕ್ಷದಷ್ಟು ಹಣ ಹೋಗಿತ್ತು ಅನ್ನುವಂಥದ್ದು ಫಿರ್ಯಾದಲ್ಲಿ ಅವರು ಮುಂದುವರೆದ ಹೇಳಿಕೆಯಲ್ಲಿ ಕೊಟ್ಟಿದ್ದರು. ನಂತರ ಆರೋಪಿಗಳನ್ನ ನಾವು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಫೆನ್ಸು ತುಂಬ ಡಿಸ್ಟಿಂಕ್ಟಾಗಿ ಆಗಿತ್ತು. ಯಾಕಂದರೆ ಒಂದು 10-12 ಅಪಾರ್ಟ್ಮೆಂಟ್ ಇರುವಂಥ ಒಂದು ಮನೆಯಲ್ಲಿ ಅಫೆನ್ಸ್ ಆಗಬಹುದಾ ಅನ್ನೋಂಥದ್ದು ಊಹೆ ಮಾಡಲಿಕ್ಕೆ ಆ್ಯಸ್ ಪೊಲೀಸ್ ಆಫೀಸರ್ಸ್ ನಮಗೆ ಕಷ್ಟ ಆಯಿತು. ಯಾಕಂದರೆ ಎಷ್ಟು ಸ್ಪೆಸಿಫಿಕ್ಕಾಗಿ ಹಣ ಇರೋವಂಥ ಮನೆನ ಹೆಂಗೆ ಗುರುತಿಸಿ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ಆಶ್ಚರ್ಯ ಆಗಿತ್ತು. ಅದಾದಮೇಲೆ ನಮಗೆ ಸಿಕ್ಕಂಥ CCTV ಫುಟೇಜು, ನಂತರ ಅವ್ರು ಬಂದಿದ್ದಂಥ ವೆಹಿಕಲ್ಲು ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕಡೆ ಹೋಗಿರುವಂಥದ್ದು ಕಂಡು ಬಂತು. ಆ ನಂತರದಲ್ಲಿ ಸಿಮಿಲರ್ ಅಫೆಂಡರ್ಸ್ದೇನು CCTV ಫುಟೇಜು ನಮ್ಮ ಎಲ್ಲ ಅಧಿಕಾರಿಗಳ ಗ್ರೂಪಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಅಫೆಂಡರ್ಸು 23 ಮತ್ತು 24ನೇ ಇಸ್ವಿಯಲ್ಲಿ ವಿದ್ಯಾಗಿರಿ, ವಿದ್ಯಾನಗರ, ಕೇಶವಾಪುರ ಮತ್ತು ಧಾರವಾಡ ಟೌನ್ ಇಲ್ಲೂ ಕೂಡ ಅಫೆನ್ಸಸ್ ಮಾಡಿರುವಂಥದ್ದು 24 ಅರ್ಲಿ ಮಂತ್ಸಲ್ಲಿ, 23ನೇ ವರ್ಷದ 2023ರ ಲೇಟರ್ ಮಂತ್ಸಲ್ಲಿ, ನವೆಂಬರ್ ಡಿಸೆಂಬರಲ್ಲಿ. ಸೊ ಆಗ ಕಂಟಿನ್ಯೂಸ್ 4-5 ಅಫೆನ್ಸ್ ಇಲ್ಲಿ ಮಾಡಿರುವಂಥದ್ದು ನಮಗೆ ತಿಳಿದು ಬಂತು. ಆವಾಗ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದ ಪ್ರಯತ್ನದ ಹಿನ್ನೆಲೆಯಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು UP ಮತ್ತು ದೆಹಲಿ ಭಾಗದಲ್ಲಿ ಆ್ಯಕ್ಟಿವ್ ಇರುವಂಥದ್ದು ಅವ್ರ ಮೂಮೆಂಟು ನಮಗೆ ತಿಳಿದು ಬಂತು. ಆಮೇಲೆ ಇದೊಂದು UP ಬೇಸ್ಡ್ ಗ್ಯಾಂಗ್. ಸೊ ಇವರುಗಳು ಒಂದು ಒಳ್ಳೆಯ ಹೈ ಎಂಡ್ ಕಾರ್ಗಳೇನಿರುತ್ತೆ ಆ ಕಾರ್ಗಳಲ್ಲಿ ಮೂಮೆಂಟ್ ಮಾಡುವಂಥದ್ದು, ಅಕ್ರಾಸ್ ದಿ ಸದರ್ನ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಓಡಾಡೋವಂಥದ್ದು ಮಾಡಿ ಹೋಟ್ಲುಗಳಲ್ಲಿ ಉಳ್ಕೋತಾರೆ. ಆಮೇಲೆ ಎಲ್ಲ ಸ್ವಲ್ಪ ಪಾಶ್ ಇರೋವಂಥ ಏರಿಯಾದಲ್ಲಿ ಓಡಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ರ್ಯಾಂಡಮ್ಮಾಗಿ ಮನೆಗಳಿಗೆ ಕನ್ನ ಹಾಕುವಂಥದ್ದು ಇವರ ಪ್ರವೃತ್ತಿ. ಇವರ ಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು UP ಇಷ್ಟೂ ರಾಜ್ಯಗಳಲ್ಲಿ ಈಗ ನಮ್ಮ ವಶಕ್ಕೆ ಸಿಕ್ಕಿರುವಂಥ 3ರಲ್ಲಿ 2 ಆರೋಪಿಗಳ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ದಾಖಲಾಗಿದ್ದಾವೆ. ಸುಮಾರು 8-10 ವರ್ಷದಿಂದ ಈ ಅಫೆಂಡರ್ಸು ಆ್ಯಕ್ಟಿವ್ ಇದ್ದಾರೆ. ಇವ್ರುಗಳ ಮೇಲೆ ಕೇವಲ ಮನೆ ಕಳ್ಳತನ ಮಾಡಿರುವಂಥದ್ದಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಆರ್ಮ್ಸ್ ಆ್ಯಕ್ಟು, ರಾಬರಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಇದರ ಹಿನ್ನೆಲೆಯಲ್ಲಿ ನಾವು ವಾಚ್ ಮಾಡೋಂಥ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ಸಸ್ಪೆಕ್ಟ್ಸ್ದು ಮೂವ್ಮೆಂಟ್ ಇರುವಂಥದ್ದು ನನಗೆ ನಿನ್ನೆ ತಿಳಿದು ಬಂತು. ಇಮಿಡಿಯೇಟಾಗಿ ನಾವು ಶಿವಮೊಗ್ಗ ಜಿಲ್ಲೆಯವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಆ ವಾಹನವನ್ನು ಮತ್ತು ಸಸ್ಪೆಕ್ಟೆಡ್ ನಂಬರ್ ಏನಿತ್ತು ಅದನ್ನು ಟ್ರ್ಯಾಕ್ ಮಾಡೋಂಥ ಸಂದರ್ಭದಲ್ಲಿ ಲೇಟ್ ನೈಟಲ್ಲಿ ಹುಬ್ಳಿ ಔಟ್ಸ್ಕರ್ಟ್ಸಲ್ಲಿ ಬಂದಿರುವಂಥದ್ದು ಮಾಹಿತಿ ಬಂತು. ಹಾಗಾಗಿ ನಮ್ಮೆಲ್ಲ ಚೆಕ್ ಪೋಸ್ಟ್ನ ಅಲರ್ಟ್ ಮಾಡಿ ನಾಕಾಗಳಲ್ಲಿ ಚೆಕ್ ಮಾಡಿ ಟೈಮ್ ಆಫ್ ಮೂಮೆಂಟು ಮತ್ತು ಅವರೆಲ್ಲಲ್ಲಿ ಪಾಸಿಬಲಿ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು ಅಂತ ನಾವು ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಹುಬ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ನಿನ್ನೆ ಮಿಡ್ನೈಟ್ ಆಗಿದೆ. ಆ ಬೈಕಲ್ಲಿ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನಿದ್ದಾನೆ ದೇಶಪಾಂಡೆ ನಗರದ ಮಾರುತಿ ಅನ್ನುವಂಥ ವ್ಯಕ್ತಿ, ಅಲ್ಲಿ ಒಂದು ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ಮಾಡಿದ್ದಾರೆ. ಅಂದರೆ ಬೈಕಿಗೆ ಅಡ್ಡ ಹಾಕ್ಬಿಟ್ಟು 3 ಜನ